ಆತ ಸಿಕ್ಕಿಬಿದ್ದ ತಕ್ಷಣ ಈಕೆ ಸಿಕ್ಕಾಪಟ್ಟೆ ಅಲರ್ಟ್ ಆಗ್ಬಿಡ್ತಾಳೆ. ಬೆಂಗಳೂರಿನಿಂದ ಮೈಸೂರು, ಹಾಸನ, ಸಕಲೇಶಪುರ ಎಲ್ಲಾ ಕಡೆ ತಿರುಗಾಡಕ್ ಶುರು ಮಾಡ್ತಾಳೆ. ಪೊಲೀಸರ ಕಣ್ತಪ್ಪಿಸಿ ಪಾಪಿ ಪ್ರಿಯಾಂಕಾ ಹೋಗಿದ್ದು ಎಲ್ಲಿಗೆ? ಹಾಗಾದ್ರೆ ಬೆಂಗಳೂರಿನಿಂದ ಪ್ರಳಯಾಂತಕಿ ಪರಾರಿಯಾಗಿದ್ದು ಹೇಗೆ? ಲವರ್ ಮೋಹನ್ಗೆ ಕೈಕೊಟ್ಟು ಎಂತ ಪ್ಲಾನ್ ಮಾಡಿದ್ಲು ಈಕೆ? ಯಾರ್ಯಾರನ್ನ ಸಂಪರ್ಕ ಮಾಡಿದ್ಲು? ಎಲ್ಲೆಲ್ಲಿ ಅವಿತುಕೊಂಡಿದ್ಲು? ಗ್ಯಾರಂಟಿ ನ್ಯೂಸ್ ನಲ್ಲಿ ಪ್ರಿಯಾಂಕಾ ಎಸ್ಕೇಪ್ ಆದ ಇಂಚಿಂಚು ಸ್ಟೋರಿ. ಕೋರ್ಟ್ ನಿಂದ ನೇರವಾಗಿ ಎಲ್ಲಿ ಹೋಗ್ತಾಳೆ ಈಕೆ? ಆಕೆಯ ಬಾಯ್ ಫ್ರೆಂಡ್ ಮೋಹನ್ ಸಿಕ್ಕಾಕೊಳ್ತಾನೆ ಪೊಲೀಸರ ಕೈಗೆ. ಆ ವಿಚಾರ ಗೊತ್ತಾಗಿ ಈಕೆ ಎಲ್ಲಿಗೆ ಹೋಗಿದ್ಲು? ಕೋರ್ಟ್ ನಿಂದ ಪೊಲೀಸರ ಕಣ್ತಪ್ಪಿಸಿ ಮೆಜೆಸ್ಟಿಕ್ ಗೆ ಬರ್ತಾಳೆ ಈ ಪ್ರಿಯಾಂಕಾ. ಆಕೆಗೆ ಮುಂಚೆನೆ ಗೊತ್ತಾಗಿತ್ತು ಅಂತ ಅನ್ಸುತ್ತೆ, ಪೊಲೀಸ್ನವರು ನಮ್ಮ ಹಿಂದೆ ಇದ್ದಾರೆ ಅಂತ. ಮೆಜೆಸ್ಟಿಕ್ ನಿಂದ ನೇರವಾಗಿ ಈಕೆ ಮೈಸೂರು ಬಸ್ ಹತ್ಕೊಳ್ತಾಳೆ, ಮೈಸೂರಿಗೆ ಹೊರಡ್ತಾಳೆ. ಮೈಸೂರಿನಲ್ಲೇ ಒಂದು ದಿನ ಇದ್ದು ಸ್ನೇಹಿತ ಚಿರಂತ್ಗೆ ಫೋನ್ ಮಾಡ್ತಾಳೆ ಈಕೆ. ನಾನು ಸ್ವಲ್ಪ ಕಷ್ಟದಲ್ಲಿದ್ದೇನೆ, ಹುಷಾರಿಲ್ಲ, ನನಗೆ ರೆಸ್ಟ್ ಬೇಕು ಅಂತ ಹೇಳ್ತಾಳೆ. ಅಸಲಿ ವಿಷಯ ಮುಚ್ಚಿಟ್ಟು ಫ್ರೆಂಡ್ ಚಿರಂತ್ಗೆ ಬೇರೆಯದ್ದೇ ಕತೆ ಹೇಳ್ತಾಳೆ ಈಕೆ. ಅಸಲಿ ವಿಷಯ ಮುಚ್ಚಿಡ್ತಾಳೆ. ಪಾಪ ಚಿರಂತ್ ಆತನಿಗೇನೋ ಗೊತ್ತಿಲ್ಲ, ಫ್ರೆಂಡ್ ಅಲ್ವಾ, ಸಹಾಯ ಕೇಳ್ಕೊಂಡು ಬಂದಿದ್ದಾಳೆ ಅಂತ ನಂಬ್ತಾನೆ. ಚಿರಂತ್ ಮುಖಾಂತರ ಸಕಲೇಶಪುರದ ರೆಸಾರ್ಟ್ ನಲ್ಲಿ 3 ದಿನ ಈಕೆ ವಾಸ್ತವ್ಯವನ್ನ ಹೂಡ್ತಾಳೆ. ಚಿರಂತ್ ಮುಖಾಂತರ ಸಕಲೇಶಪುರದ ರೆಸಾರ್ಟ್ ನಲ್ಲಿ 3 ದಿನ ಈಕೆ ಬೀಡು ಬಿಡ್ತಾಳೆ. ನಂತರ ದುಡ್ಡು ಜಾಸ್ತಿ ಆಗುತ್ತೆ ಅಂತ ಶನಿವಾರ ಸಂತೆಯ ಚಿರಂತ್ ಮನೆಗೆ ಈಕೆ ಶಿಫ್ಟ್ ಆಗ್ತಾಳೆ. ನೋಡಿ, ಆ ರೆಸಾರ್ಟ್ ನಲ್ಲಿ ಇದ್ರೆ ದುಡ್ಡು ಜಾಸ್ತಿ ಕೊಡ್ಬೇಕಾಗುತ್ತೆ, ಬಾಡಿಗೆ ಜಾಸ್ತಿ ಕೊಡ್ಬೇಕಾಗುತ್ತೆ, ಹಂಗಾಗಿ ದುಡ್ಡು ಇರಲ್ಲ. ಚಿರಂತ್ ಮನೆಗೆ ಶಿಫ್ಟ್ ಆಗ್ತಾಳೆ ಈಕೆ. ಅಕೌಂಟ್ ನಲ್ಲಿ ದುಡ್ಡಿದ್ರು ಎಲ್ಲೂ ಸ್ವೈಪ್ ಮಾಡಿರ್ಲಿಲ್ಲ ಈಕೆ, ಎಲ್ಲೂ ಆ ಹಣನ ತಗೊಂಡಿರ್ಲಿಲ್ಲ. ಅಕೌಂಟ್ ನಲ್ಲಿ 10 ಲಕ್ಷ ಇದ್ರೂ ಕೂಡ 1 ರೂಪಾಯಿಯನ್ನು ಈಕೆ ಡ್ರಾ ಮಾಡಿರ್ಲಿಲ್ಲ. ಗೊತ್ತಾಗ್ಬಿಡುತ್ತಲ್ಲ, ಡೆಬಿಟ್ ಕಾರ್ಡ್ ಸ್ವೈಪ್ ಮಾಡಿದ್ರೆ ಲೊಕೇಶನ್ ಟ್ರ್ಯಾಪ್ ಆಗೋದು ಆಕೆಗೆ ಗೊತ್ತಿತ್ತು. ಹಂಗಾಗಿನೇ ಒಂದೇ 1 ರೂಪಾಯಿ ಕೂಡ ಈಕೆ ಸ್ವೈಪ್ ಮಾಡ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಆಕೆ LLB ಓದಿದ್ರಿಂದ ತಗ್ಲಾಕೊಳ್ತೀನಿ ಅಂತ ಗೊತ್ತಿತ್ತು. LLB ಓದಿದ್ದಾಳೆ, ಆಕೆಗೆ ಬಹಳ ಚೆನ್ನಾಗಿ ಗೊತ್ತು ಕ್ರಿಮಿನಲ್ ಆಕ್ಟಿವಿಟೀಸ್ ಹೆಂಗೆ ಬೆನ್ ಹತ್ತುತ್ತಾರೆ ಪೊಲೀಸ್ನವರು ಅಂತ ಹೇಳಿ. ಹೀಗಾಗಿ ಬಹಳ ಬುದ್ಧಿ ಓಡಿಸಿದ್ದಾಳೆ. ಹೀಗಾಗಿ ಶನಿವಾರ ಸಂತೆ ಸಮೀಪದ ಸ್ನೇಹಿತನ ಮನೆಯಲ್ಲೇ ಈಕೆ ಉಳ್ಕೊಂಡಿದ್ಲು. ಚಿರಂತ್ ಮನೆಯಲ್ಲಿ, ಶನಿವಾರ ಸಂತೆಯಲ್ಲಿ ಅವ್ರ ಮನೆ ಇದೆ, ಚಿರಂತ್ ಮನೆ, ಅಲ್ಲಿ ಉಳ್ಕೊಂಡಿದ್ಲು ಈಕೆ. ಪ್ರಿಯಾಂಕಾಗೆ ಆಶ್ರಯ ಕೊಟ್ಟಿದ್ದ ಚಿರಂತ್ ಪರಿಚಯವಾಗಿದ್ದೆ ಈ ಮೋಹನ್ ನಿಂದ ಅಂತೆ ನೋಡಿ. ಆತ ಏನು ಹಳೇ ಫ್ರೆಂಡ್ ಅಲ್ಲ, ಹಳೇ ದೋಸ್ತ್ ಅಲ್ಲ ಆಕೆಗೆ. ಆಕೆಯ ಪ್ರಿಯಕರ ಮೋಹನ್ ಇದಾನಲ್ಲ, ಆತನಿಂದ ಪರಿಚಯ ಆದವನು ಈ ಚಿರಂತ್. ಲ್ಯಾಂಡ್ ಲೇವಾದೇವಿ ವಿಚಾರದಲ್ಲಿ ಪ್ರಿಯಾಂಕಾಗೆ ಈ ಚಿರಂತ್ ಪರಿಚಯವಾಗಿದ್ದ. ನೋಡಿ ಯಾವ ಲೆವೆಲ್ಗೆ ಆತನ ಜೊತೆಗೆ ಈಕೆ ಫೋನ್ ಕರೆ ಮುಖೇನ ಆತನ ಜೊತೆಗೆ ಮಾತಾಡಿ, ಸುಳ್ಳು ಹೇಳಿ, ಒಂದ್ ಕಡೆ ರೆಸಾರ್ಟ್ಗೆ ಹೋಗಿ ಅಲ್ಲಿ ದುಡ್ಡು ಕಡಿಮೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಆತನ ಮನೆಗೆ ಹೋಗಿ, ಏನೇನೂ ಗೊತ್ತಿಲ್ಲ ಚಿರಂತ್ಗೆ. ಚಿರಂತ್ ಮನೆಯಲ್ಲಿ ಆತನ ತಾಯಿ ತಂದೆ ಮಾತ್ರ ಇದ್ರು, ಇನ್ಯಾರೂ ಇರಲಿಲ್ಲ. ಪ್ರಿಯಾಂಕಾಳನ್ನ ಶನಿವಾರ ಸಂತೆಯ ಮನೆಗೆ ಕಳಿಸಿ ಬೆಂಗಳೂರಲ್ಲೇ ಇದ್ದ ಚಿರಂತ್, ಆತ ಏನು ಆಕೆಯ ಜೊತೆಗೆ ಹೋಗಿರ್ಲಿಲ್ಲ. ಶನಿವಾರ ಸಂತೆಯಲ್ಲಿ ನಮ್ಮ ಮನೆ ಇದೆ, ಅಲ್ಲಿ ಹೋಗು ನೀನು ಅಂತ ಹೇಳಿ ಆಕೆಯನ್ನ ಕಳಿಸ್ಕೊಡ್ತಾನೆ. ಕೋರ್ಟ್ ನಿಂದ ಪೊಲೀಸರ ಕಣ್ ತಪ್ಪಿಸಿ ಮೆಜೆಸ್ಟಿಕ್ ಗೆ ಈಕೆ ಬಂದು ಏನೇನೆಲ್ಲ ಮಾಡಿದ್ಲು ಅನ್ನೋದನ್ನ ನಾವು ಗಮನಿಸಿದ್ವಿ.